ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ ವಿರುದ್ಧ ಈಗ ಮಾನಹಾನಿ ನಷ್ಟ ಮೊಕದ್ದಮೆನ ಹೂಡಲಾಗಿದೆ. ಯಾರು ಹಾಕಿದ್ದು, ಯಾಕೆ ಹಾಕಿದ್ರು, ಕಂಪ್ಲೀಟಾಗಿ ಮಾತಾಡೋಕ್ಕೆ ಯಾರು ಮೊಕದ್ದಮೆ ಹೊಡೆದ್ರು ಅವರೇ ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಪ್ರಯಾಗ್ ಅಂತ ಅವ್ರನ್ನೇ ಮಾತಾಡ್ಸೋಣ. ಡಾಕ್ಟರ್ ಪ್ರಯಾಗ್ ಅವರೇ, ಬಿಗ್ ಬಾಸ್ ಸ್ಪರ್ಧಿ ಪ್ರತಾಪ್ ಅವರು ಕೆಲ ದಿನಗಳಿಂದಷ್ಟೇ ಬಿಗ್ ಬಾಸ್ ಮನೇಲಿ ಒಂದಷ್ಟು BBMP ಅಧಿಕಾರಿಗಳು ಕೋವಿಡ್ ಸಂದರ್ಭದಲ್ಲಿ ನನಗೆ ತುಂಬ ಕಿರುಕುಳ ಕೊಟ್ಟಿದ್ರು ಅಂತ ಆರೋಪ ಮಾಡಿದರು. ಅದ್ರ ಬಗ್ಗೆ ನೀವು ಬಳಿಕ ಮಾತನಾಡಿ ಅವ್ರಿಗೆ ನೋಟಿಸ್ ಕೊಡುವಂಥ ಕೆಲಸ ಇದೆಲ್ಲ ಸುಳ್ಳು ಅಂತೆಲ್ಲ ಮಾಡಿದ್ರಿ. ಈಗ ಮುಂದುವರೆದ ಭಾಗವಾಗಿ ಏನು ಮಾಡ್ತಾ ಇರುವಂಥದ್ದು ನೀವು ಮುಂದಿನ ಭಾಗ? ಸರ್, ನಾವು ಒಂದು ಲೀಗಲ್ಸ್ ಕೊಟ್ಟಿದ್ದೀನಿ ಅವರಿಗೆ. ಅದಕ್ಕೆ ಮುಂಚೆ ನಾವು ಪ್ರಶಾಂತ್ ನಾಯ್ಕ ಅವರಿಗೆ ಮಾತಾಡಿ ಈ ಥರ ನಿಮ್ಮ ವೇದಿಕೆಯಲ್ಲಿ ಅವನು ಕ್ಷಮೆ ಕೇಳಿದ್ರೆ ಅಲ್ಲಿಗೆ ನಾವು ನಿಲ್ಲಿಸ್ತಿದ್ವಿ. ಅವರು ಫಸ್ಟಿಗೆ ಒಪ್ಕೊಂಡಿದ್ರು, ಆಯಿತು ಹೇಳಿಸುವಂಥ ಪ್ರಯತ್ನ ಒಂದು ಆರ್ಗ್ಯಾನಿಕ್ ಮಾಡ್ತೀವಿ ಅಂತ. ಆಮೇಲೆ ಅದನ್ನು ಟೈಮ್ ಕೊಟ್ಟಿದ್ವಿ. ಟೈಮ್ ಕೊಟ್ಟ ಮೇಲೆ ಇಲ್ಲ ಅಂತ ಸಾಕ್ಷಿ ಇದೆ ಅಂತೆ, ನೀವು ಲೀಗಲಾಗಿ ಮುಂದುವರಿ ಅಂತ ಹೇಳಿದಾಗ ಸೊ ನಾವು ಲೀಗಲ್ ನೋಟಿಸ್ ಫಸ್ಟ್ ಕೊಟ್ಟಿದ್ವಿ. ಅದೇ ಇಲ್ಲಿ ಬಿಗ್ ಬಾಸ್ ನಡೀತಿದೆಯಲ್ಲ ಅದೇ ಅಡ್ರೆಸ್ಗೆ ನಾವು ಲೀಗಲ್ ನೋಟಿಸ್ ನಮ್ಮ ಲಾಯರ್ ಮೂಲಕ 19 ಪಾಯಿಂಟ್ಸ್ ಆಗಿ ಕಳಿಸಿದ್ವಿ. ಅದೇ ಅಡ್ರೆಸ್ ಬಿಗ್ ಬಾಸ್ ನಡೀತಾ ಇದೆ, ನಮಗೆ ವಾಪಸ್ ಅವರು ಕಳಿಸೋರು ಒಂದು ವಾರ ಆದಮೇಲೆ ಕಳಿಸ್ಕೊಟ್ರು. ಇಲ್ಲ ಈ ಅಡ್ರೆಸ್ಸಲ್ಲಿ ಅವನಿಲ್ಲ ಅಂತ. ಅವ್ರು ಇದೇನೆಂದರೆ ಇದು ಅವ್ನ ಪರ್ಮನೆಂಟ್ ಅಡ್ರೆಸ್ ಅಲ್ಲ, ಇದು ಅವ್ನು ನಮ್ಮ ಗೆಸ್ಟ್ ನಮಗೆ ಅಂತ. ನಮ್ಮ ಪ್ರಶ್ನೆ, ಒಂದು ವಾರ ಬೇಕಾಗಿತ್ತಾ ಲೀಗಲ್ ನೋಟಿಸ್ ವಾಪಸ್ ಕಳಿಸೋಕ್ಕೋಸ್ಕರ? ಇಸ್ಕೊಂಡ ಮೇಲೆ ಸೇಮ್ ಡೇ ಅವ್ರು ವಾಪಸ್ ಕಳಿಸೋದಾಗಿತ್ತು. ಇಸ್ಕೊಂಡು ಎಲ್ಲ ಓದಿ ಎಲ್ಲ ಮಾಡಿ ಅದನ್ನೆಲ್ಲ ಮಾಡಿ ಅದು ಅವ್ರ ಸ್ಟ್ರಾಟಜಿ ಮಾಡ್ಕೊಳ್ಳಿ. ಇದಾದಮೇಲೆ ನಮಗೆ ಕಾರ್ಪೊರೇಟ್ ಆಫೀಸಿಂದ ಲೆಟ್ರು ಬಂತು, ಹೋಲ್ಡ್ ಮಾಡಿಕೆನೋ ಅವ್ರು ಹಾಕೊಂಡಿದ್ದಾರೆ. ನಮ್ಮ ಲೀಗಲ್ ಲಾಯರು ಅದನ್ನು ಚೆನ್ನಾಗಿ ಸ್ಟಡಿ ಮಾಡಿದ್ದಕ್ಕೆ ಏನು ಬೇಕು ಅದು ಮಾಡಿದ್ದಾರೆ. ಈ ಮಧ್ಯಂತರ ಬೇದಿ ಅಂತ ಹೊರಗೆ ಬರ್ತಾರೆ. ಆ ಟೈಮ್ ಏನೇನಾಯಿತು ಅಂತ ನಮಗೂ ಚೆನ್ನಾಗಿ ಗೊತ್ತು, ಅವ್ರೇನು ಮಾಡಿದ್ರು ಚೆನ್ನಾಗಿ ಗೊತ್ತು. ಸೊ ಅದು ಮುಂದೆ ಅಂದರೆ ಏನೇನಾಯಿತು ಅಂತ ಅದು ನಮ್ಮ ಲಾಯರ್ ಹೇಳ್ತಾರೆ. ಯಾಕೆ ನಾವು ವಿತ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಮಾತಾಡಬೇಕಲ್ಲ. ಈ ಥರ ಸುಮಾರು ಮಾಧ್ಯಮದಲ್ಲೇ ಬಂತಲ್ಲ, ಈ ಥರ ಅವನು ಫಸ್ಟ್ ಆತ್ಮಹತ್ಯೆ ಮಾಡ್ಕೊಂಡ ಒಂದು ಸುದ್ದಿ ಬಂತು. ಆಮೇಲೆ ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ. ನಾನು ಒಬ್ಬ ಡಾಕ್ಟರ್ ಆಗಿ ನನಗಿಷ್ಟು ಸ್ಪಷ್ಟನೆ ಇದೆ ಸರ್, ಒಬ್ಬ ಪೇಷಂಟು ಆ ಟ್ರೀಟ್ಮೆಂಟ್ ಕೊಡೋ ಡಾಕ್ಟರ್ ಆಗಲಿ ಅಥವಾ ಯಾರೇ ಆಗಲಿ ಅವನ ಅನುಮತಿ ಇಲ್ದಲೆ ಅವನ ಮೆಡಿಕಲ್ ರೆಕಾರ್ಡ್ಸ್ನ ಮಾಧ್ಯಮಕ್ಕಾಗಲಿ ಬೇರೆ ಕಡೆ ಕೊಡೋಕ್ಕೆ ಬರೋಲ್ಲ. ಇಫ್ ಯು ಸಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ಇದು ಹ್ಯೂಮನ್ ರೈಟ್ಸ್ ಇದೆಲ್ಲ, ಇದು ನನ್ನ ಮೆಡಿಕಲ್ ರೆಕಾರ್ಡ್ಸ್ನ ನನ್ನ ಅಪ್ಪಣೆ ಇಲ್ದಲೆ ನೀವು ಒಬ್ಬ ಡಾಕ್ಟ್ರಾಗಿ ಕೊಡೋಕ್ಕೆ ಬರೋಲ್ಲ. ಡಾಕ್ಟ್ರು ಕೊಟ್ಟಿರೋ ಒಳಗಡೆ ಮಾಧ್ಯಮಕ್ಕೆ ಮಾತಾಡಿದರೆ ಅರ್ಥ ಏನು? ಅವ್ನು ಪರ್ಮಿಷನ್ ಕೊಟ್ಟಿರಬೇಕು. ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಡಾಕ್ಟ್ರು ತಪ್ಪಾಗತ್ತೆ. ಡಾಕ್ಟ್ರು ಗಂಟಾಗೋಷ್ಠಿ ಎಲ್ಲ ಮಾಧ್ಯಮಕ್ಕೂ ಅವ್ರು ಮಾತಾಡಿದ್ದಾರೆ, ಆಮೇಲೆ ಎಲ್ಲ ಮಾಧ್ಯಮಕ್ಕೂ ಅವ್ರು ಮೆಡಿಕಲ್ ರಿಪೋರ್ಟ್ಸ್ನ ಹಂಚಿದ್ದಾರೆ. ಅಂದರೆ ಏನಾಗುತ್ತೆ ಇದರಿಂದ ಸ್ಪಷ್ಟತೆ ಅಂದರೆ ಮತ್ತೆ ಸಿಂಪತಿ ಬರಲಿಕ್ಕೋಸ್ಕರ ಒಂದು ಮೆಡಿಕಲ್ ರೆಕಾರ್ಡ್ಸ್ನ ಹೊರಗೆ ಇದ್ಬಿಟ್ಟು ಗೊತ್ತಾಗುತ್ತೆ. ಅದನ್ನು ಅವರು ಟ್ಯಾಕಲ್ ಮಾಡ್ಕೊತಾರೆ. ಆಯಿತಾ? ಈಗ ಆಗಿರುವಂಥದ್ದು, ಈಗ ಪ್ರತಾಪ್ ವಿರುದ್ಧ ನೀವು ಏನಂತ ಈಗ ಕೋರ್ಟ್ ಮೆಟ್ಟಲು ಏರಿದ್ದೀರಾ, ಯಾವ ವಿಚಾರ ಸರ್? ನಮ್ಮ ಲಾಯರ್ ಅದ್ರ ಬಗ್ಗೆ ಕುಲಂಕುಷವಾಗಿ ಸ್ಟಡಿ ಮಾಡಿ ಅವ್ರದ್ದೆಲ್ಲ ಕಲೆ ಹಾಕಿ ನಮಗೆ ಸುಮಾರು ಜನ ಬಿಗ್ ಬಾಸ್ ಇವರೇ ನಮಗೆ ಸುಮಾರು ಜನ ಫ್ರೆಂಡ್ಸ್ ಇದ್ದಾರೆ. ನಾನು ಒಂದು ಕಾಲದಲ್ಲಿ ಇದೇ ಕಲರ್ಸ್ಗೆ ನಾನು ಕಾರ್ಯಕ್ರಮ ಭಾಗವಹಿಸಿದೆ, ಕಲರ್ಸ್ ಕನ್ನಡದಲ್ಲೇ ಸೂಪರ್ಮೆಂಟ್ ಅಂತ ಇದ್ದಾಗ ನಾವು ಹಂಗಾಗಿ ನಮ್ಗೆ ಅಲ್ಲಿ ಒಳ್ಳೆ ಬಾಂಧವ್ಯ ಇದೆ. ಅವ್ರ ಕಡೆಯಿಂದ ನಮಗೆ ಸುಮಾರು ಮಾಹಿತಿ ಗೊತ್ತಿದೆ. ನಮಗೆ ಆ ಮಾಹಿತಿ ಆಧಾರ ಮಾಡಿ ಆಮೇಲೆ ನಮಗೆ ಬೇರೆ ಬೇರೆ ಸೋರ್ಸಿನ ಆಧಾರ ಮಾಡಿಬಿಟ್ಟು ಎಲ್ಲ ಪಾಯಿಂಟ್ಸ್ ಪ್ರಕಾರ ನಮ್ಮ ಲಾಯರು ಅದ್ರ ಏನೇನು ಪ್ರಾವಿಷನಲ್ಲಿ ಎಲ್ಲೆಲ್ಲಿ ಕೇಸ್ ಹಾಕ್ಬೋದು ಎಲ್ಲ ಕಡೆ ಹಾಕಿ ಅವರು ಡಿಫಾಮೇಷನ್ ಕೇಸ್ನ ಫೈಲ್ ಮಾಡಿದ್ದಾರೆ ಪ್ರತಾಪ್ ವಿರುದ್ಧ. ಅವ್ರ ಮೇಲೆ ಮಾಡೋದು ಯಾರಾಗಿ ತಪ್ಪಿತಸ್ಥ ಯಾರಾಗಿರ್ಬೋದು, ಅದು ಪ್ರತಾಪ್ ಆಗಿರ್ಬೋದು, ಆ ಪ್ರತಾಪಿನ ಸುಳ್ಳು ಹೇಳೋಕ್ಕೆ ವೇದಿಕೆ ಕೊಟ್ಟಿರೋರಾಗಿರ್ಬೋದು, ಅಥವಾ ನಡೆಯೋ ಸಂಸ್ಥೆ ಆಗಿರ್ಬೋದು. ಅದ್ರ ಬಗ್ಗೆ ಕುಲಂಕುಷವಾಗಿ ಸ್ಟಡಿ ಮಾಡಿ ಲಾ ಏನು ಹೇಳುತ್ತೆ ಅದನ್ನೆಲ್ಲ ಸ್ಟಡಿ ಮಾಡಿ ಅವರು ಇದನ್ನು ಹಾಕಿದ್ದಾರೆ.